ಕೆ ಜಿ ಎಫ್ ಬಂದಾಯ್ತು. KGF 2 ಬಂದಾಯ್ತು. ಆದ್ರೆ ಟಾಕ್ಸಿಕ್ ಅಷ್ಟೇ. ಈ ಟಾಕ್ಸಿಕ್ ಯಾಕೋ ನಮ್ಮನ್ನ ಬಿಡ್ತಾನೇ ಇಲ್ಲ ಅಂತ ಅನ್ಸುತ್ತೆ ಅಲ್ವಾ? ಒಮ್ಮೆ ಅಲ್ಲಿ ಹೋಗುತ್ತೆ, ಒಮ್ಮೆ ಇಲ್ಲಿ ಹೋಗುತ್ತೆ, ಪೋಸ್ಟ್ಪೋನ್ ಆಗುತ್ತೆ. ನಿಜವಾಗ್ಲೂ ಟಾಕ್ಸಿಕ್ ವೇಟ್ ಮಾಡ್ತಿರುವಂತ ಯಶ್ ಫ್ಯಾನ್ಸ್ ಈ ವಿಡಿಯೋನ್ನು ಫುಲ್ ಆಗಿ ನೋಡ್ಲೇಬೇಕು. ಯಾಕಂತ ಹೇಳಿದ್ರೆ ಬಂದಿರುವಂತ ಒಂದು ಸಣ್ಣ ವಿಡಿಯೋ ಹಾಗೆ ಒಂದು ದೊಡ್ಡ ಇನ್ಫಾರ್ಮೇಶನ್ ಸಿನಿಮಾ ನಿಜವಾಗ್ಲೂ ಬರುತ್ತಾ ಅನ್ನೋದೇ ನನಗೆ ಡೌಟ್ ಆಗಿದೆ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಇದನ್ನ ಒಂದು ಬಿಲ್ಡಪ್ ವಿಡಿಯೋಗೋಸ್ಕರ ನಾನು ಮಾಡ್ತಾ ಇಲ್ಲ ಗುರು. ಜಸ್ಟ್ ಒನ್ ಥಾಟ್ ನನ್ಗೆ ಗೊತ್ತಾಗ್ಬೇಕು, ಯಶ್ ಅವರು ನಿಜವಾಗ್ಲೂ ಯಾಕೆ ಇಷ್ಟೊಂದು ಲೇಟ್ ಮಾಡ್ತಿದ್ದಾರೆ ಅಂತ. ಪ್ರತಿಯೊಬ್ಬ ಫ್ಯಾನ್ಸ್ ಕೂಡ ಈ ಒಂದು ಸಿನಿಮಾಗೆ ಎಷ್ಟು ವೇಟ್ ಮಾಡ್ತಿದ್ದಾನೆ. ಪ್ರತಿ ಒಂದು ಆಡಿಯನ್ಸ್ ಕೂಡ ಯಶ್ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡ್ಲಿಕ್ಕೆ ಎಷ್ಟೊಂದು ವೇಟ್ ಮಾಡ್ತಾ ಇದೆ. ಇವಾಗ ಟಾಕ್ಸಿಕ್ ಮತ್ತೆ ರಾಮಾಯಣ ಈ ಎರಡು ಒಂದು ಸಿನಿಮಾಗಳು ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೆಸರು ಮಾಡ್ತಾ ಇದೆ. ಮೊನ್ನೆ ಟಾಕ್ಸಿಕ್ ಇದ್ದು BGM ಅಲ್ಲಿ ಅವರ ವಾಯ್ಸ್ ನೋಡ್ ಕೂಡ ಬಂತು. ಆದ್ರೆ ನಮ್ಗೆ ಅದೆಲ್ಲ ಬೇಡ. ಸ್ಕ್ರೀನ್ ಮೇಲೆ ನಮ್ಮ ಹೀರೋನ ನೋಡ್ಬೇಕು ಅಂತ ವೇಟ್ ಮಾಡ್ತಿರೋಂತ ಅಭಿಮಾನಿಗಳು ಅಲ್ಲಿದ್ದಾರೆ. ಅಂತವರಿಗೆ ಈ ಒಂದು ಸಿನಿಮಾ ಬೇಕಲ್ವಾ? ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಜೂನ್ ಅಲ್ಲಿ ತುಂಬಾ ಕೋಟಿ ಕಲೆಕ್ಷನ್ ಮಾಡ್ತಲ್ವಾ ಸಿನಿಮಾ ರಿಲೀಸ್ ಆಗಿ. ಸಾರಿ ಬಿಲ್ಡಪ್ ಅಲ್ಲಿ ಮಾತಾಡ್ತಿಲ್ಲ ಗುರು, ಏನೋ ಎಕ್ಸ್ಪ್ರೆಷನ್ ಕೊಡ್ಬೇಕು ಅಂತ ಮಾತಾಡ್ತಿಲ್ಲ. ಸ್ವಲ್ಪ ಬೇಜಾರ್ ನಮಗೂ ಕೂಡ ಇದೆ. ಬಿಕಾಸ್ ಆಫ್ ಕನ್ನಡಿಗರಲ್ಲವೋ ವಿಶಾಲ ಹೃದಯದವರು, ಬೇಜಾರ್ ಕೂಡ ಬೇಗ ಆಗುತ್ತೆ. ಈ ಸಿನಿಮಾ ಬೇಗ ಬರ್ಬೇಕು, ಆದಷ್ಟು ಬೇಗ ಈ ಸಿನಿಮಾ ರಿಲೀಸ್ ಮಾಡ್ಬೇಕು ಅನ್ನೋದು ನನ್ನ ಒಂದು ಆಸೆ. ಯಾಕಂತ ಹೇಳಿದ್ರೆ ತುಂಬಾ ವರ್ಷಗಳಿಂದ ಈ ಒಂದು ಸಿನಿಮಾಗೆ ವೇಟ್ ಮಾಡಿದೀವಿ. ಹಾಗೆ ಈ ಒಂದು ಸಣ್ಣ ವಿಡಿಯೋದಲ್ಲಿ ಏನ್ ಹೇಳ್ಬೇಕು ಅನ್ನೋದನ್ನ ನಾನ್ ತಗೊಂಡು ಬಂದೆ ಅಂತ ಹೇಳಿದ್ರೆ, ತಮ್ಮನೇಲಿ ನೋಡಿರ್ಬೋದು ಹೊಸ ಟೀಸರ್ ಬಂತು ಅಂತ. ಆ ಒಂದು ಹೊಸ ಟೀಸರ್ ಏನು ಇಲ್ಲ, ಜಸ್ಟ್ ಒನ್ ಥಿಂಗ್ ಅಷ್ಟೇ. ಆ ಒನ್ ಥಿಂಗ್ ಏನಂತ ಹೇಳಿದ್ರೆ, ಕೆಲವೊಂದು ವಿಷಯಗಳು ಬಂದಿತ್ತು. ಇಷ್ಟೊಂದು ಕೋಟಿ ಖರ್ಚು ಮಾಡಿ, ಇಷ್ಟೊಂದು ನಾವು ವೇಟ್ ಮಾಡಿ ಈ ಒಂದು ಸಿನಿಮಾದಲ್ಲಿ AI ಇಮೇಜ್ಗಳನ್ನ ಯೂಸ್ ಮಾಡಿ ಬ್ಲಾಸ್ಟ್ ಮಾಡಿದ್ದಾರೆ, ಸಮಥಿಂಗ್ ಅದು ಇದು ಎಲ್ಲ. ಬಟ್ ಮೊನ್ನೆ ಗೀತು ಮೋಹನ್ ದಾಸ್ ಅವರ ಬರ್ತ್ಡೇಗೆ ಸಿಕ್ಕಂತಹ ಬಿಹೈಂಡ್ ಸೀನ್ ಸ್ಕ್ರೀನ್ಗಳಲ್ಲಿ, ಆ ಒಂದು ಸೀನ್ ನ ಸೀಕ್ವೆನ್ಸ್ ಗಳಲ್ಲಿ ನಿಜವಾಗ್ಲೂ ಆ ಒಂದು ಸೀನ್ಗಳು, ಆ ಒಂದು ಬ್ಲಾಸ್ಟ್ ಗಳು ರಿಯಲ್ ಆಗಿ ನಡೆದಿದೆ ಅನ್ನೋದನ್ನ ಪ್ರೂಫ್ ಜೊತೆ ತೋರಿಸಿದ್ದಾರೆ. ಆ ಒಂದು ನೆಗೆಟಿವ್ ಕಮೆಂಟ್ ಗಳಿಗೆ ಈ ಒಂದು ವಿಡಿಯೋ ಸಮರ್ಪಣೆ. ಬರೀ ಇಂತದೆಯಾ? ನೋಡ್ಬೇಕು ಇನ್ನು ಯಾವಾಗ ಈ ಒಂದು ಸಿನಿಮಾ ರಿಲೀಸ್ ಮಾಡ್ತಾರೆ ಅಂತ. ನನ್ನ ಲೆಕ್ಕದಲ್ಲಿ ಆದಷ್ಟು ಬೇಗ ಈ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಆದಷ್ಟು ಬೇಗ, ಮೇ ಬಿ ಡಿಸೆಂಬರ್ ಅಲ್ಲಿ ಇನ್ನೊಬ್ರು ಯಾರೋ ಬರ್ತಾ ಇದ್ದಾರೆ. ಆ ಒಬ್ರಿಗೆ ಟಕ್ಕರ್ ಕೊಟ್ಟು ಇಡೀ ಬಾಲಿವುಡ್ ನ ಹಾಕೋಬಹುದು. ನೋಡೋಣ. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಜಸ್ಟ್ ಇಷ್ಟ ಆಗಿದ್ರೆ, ಇಲ್ಲ ಏನಾದ್ರೂ ಬೈಬೇಕು ಅನ್ಸಿದ್ರೆ ಬೈಕೋಬಿಡಿ. ಯಾಕಂತ ಹೇಳಿದ್ರೆ ನನಗೆ ಈ ಒಂದು ವಿಡಿಯೋ ಮಾಡುವಂತ ಉದ್ದೇಶ ಜಸ್ಟ್ ಇಷ್ಟೇ, ಸಿನಿಮಾ ಬೇಗ ಬರ್ಲಿ, ನನ್ನಂತೆ ಇನ್ನು ಎಷ್ಟೋ ಜನ ಫ್ಯಾನ್ಸ್ಗಳು ವೇಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಉದ್ದೇಶಕ್ಕೆ ಈ ಒಂದು ಸಿನಿಮಾ ಮಾಡಿದ್ದೀನಿ. ಹಾಗೆ ಕೆಲವೊಂದು ಕ್ಲಿಪ್ಗಳು AI ಅಲ್ಲ, ರಿಯಲ್ ಆಗಿ ಶೂಟ್ ಮಾಡಿದ್ದಾರೆ ಅನ್ನೋ ಒಂದು ಉದ್ದೇಶಕ್ಕೆ ಈ ಒಂದು ವಿಡಿಯೋ ಮಾಡಿದ್ದೀನಿ. ಸಿನಿಮಾ ಆದಷ್ಟು ಬೇಗ ಬರುತ್ತೆ. ಯಶ್ ಅವ್ರನ್ನ ನಾವು ಆದಷ್ಟು ಬೇಗ ದೊಡ್ಡ ಸ್ಕ್ರೀನ್ ಮೇಲೆ ನೋಡ್ತೀವಿ. ನೋಡೋದು ಆದಷ್ಟು ಬೇಗ ಆಗ್ಲಿ. ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದನ್ನು ಕಿರುವಡ್ಡವನ್ನು ಸಿಗೋಣ ಮತ್ತೊಂದು ವಿಡಿಯೋ ಜೊತೆ. ಅಲ್ಲಿ ತನಕ ಸೈನಿಂಗ್ ಆಫ್ ಕಿರಣ್ ರಾಥೋಡ್.